ಇವತ್ತು ನಾನು ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ನಮ್ಮ ಎಲ್ಲ ಪ್ರಮುಖರು, ನಮ್ಮ ಮೈಸೂರು MLA ಅವರು, ಶ್ರೀವಾಸ್ತವ ಅವರು, ನಮ್ಮೆಲ್ಲ ಪ್ರಮುಖ ಲೀಡರ್ಸ್ ಎಲ್ಲ ನಾವು ಬಂದಿರೋವಂಥದ್ದು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಇವತ್ತಿಗೆ 1 ತಿಂಗಳು ತುಂಬಿದೆ, 30 ದಿನ ತುಂಬಿದೆ. ಎಲ್ಲಾ ಡ್ಯಾಮು, ಕರ್ನಾಟಕದಲ್ಲಿರುವಂತ ಎಲ್ಲಾ ಡ್ಯಾಮ್ಗಳನ್ನು ಕೂಡ ಖಾಲಿ. ಕಳೆದ ಬಾರಿ ಈ ಸಂದರ್ಭದಲ್ಲಿದ್ದಂತ ಡ್ಯಾಮ್ಗಳ ಮಟ್ಟ ಅದರಲ್ಲಿ ಕಾಲ್ಭಾಗನೂ ಇಲ್ಲ ಈ ಸರಿ. ಈ KRS ಒಂದೇ ಇವತ್ತು. ಈಗ ಉಳಿದಿರೋದು ಸುಮಾರು 6 TMC ಮಾತ್ರ, 6.7 TMC. ಪ್ರತಿ ತಿಂಗಳಿಗೂ ಬೇಕಾಗಿರೋದು 3 TMC. ಅದರಲ್ಲಿ ಅರ್ಧ TMC ವೇಪರ್ ಆಗ್ತದೆ, ವೇಸ್ಟೇಜ್ ಬಿಟ್ರೆ 3 TMC ಬೇಕು. ಇನ್ನೆರಡು ತಿಂಗಳಿಗಾಗಷ್ಟು ಮಾತ್ರ ಅದು ಕುಡಿಯೋ ನೀರಿಗೆ KRS ಅಲ್ಲಿ ನೀರಿದೆ. ಈಗ ರೈತರು ಬೆಳೆ ಬೆಳೆದಿರುವಂತದ್ದು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಕಬ್ಬು ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ಬೋದು. ಅದು 1 ಲಕ್ಷ ಎಕರೆಗಿಂತೂ ಹೆಚ್ಚು ಬೆಳೆ ಬೆಳೆದಿದ್ದಾರೆ. ಆದ್ರೆ ಇವತ್ತು ಅವರಿಗೆ ನೀರು ಕೊಡಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿನೇ ಸ್ವತಃ ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ನಡೀತಾ ಇದೆ, ಸ್ವಲ್ಪ ಚಿನ್ನ ಖರೀದಿ ಮಾಡೋದು ಕಡಿಮೆ ಮಾಡಿ ಅಂದಾಗ ಲಬ ಅಂತ ಬಾಯ್ ಬಡ್ಕೊಂಡ್ರು ಈ ಕಾಂಗ್ರೆಸ್ ಅವರು, DK ಶಿವಕುಮಾರ್ ಸೇರಿ. ಈಗ ಮಾತ್ರ ಬೋಧನೆ ಮಾಡ್ತಾ ಇದ್ದಾರೆ ರೈತರಿಗೆ, ನೀವು ನೀರಿಲ್ಲ ಬೆಳೆ ಬೆಳಿಬೇಡಿ ಅಂತ. ತಮಿಳ್ನಾಡಿಗೂ ಹೇಳ್ಬೇಕಾಯ್ತಲ್ಲ ಇವ್ರು, ಧೈರ್ಯ ಇದ್ದಿದ್ರೆ ತಮಿಳ್ನಾಡು ರೈತರಿಗೂ ಹೇಳ್ಬೇಕಾಯ್ತು, ಬೆಳೆ ಬೆಳಿಬೇಡಿ, ನಮ್ಮ ಹತ್ರ ನೀರಿಲ್ಲ ಅಂತ. ಅಲ್ಲಿ ಹೇಳಕ್ಕೆ ಧೈರ್ಯ ಇಲ್ಲ. ಅಲ್ಲಿನ ವಿಧಾನಸಭೆಯಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟುಗೆ ನಾವು ಯಾವುದೇ ಕಾರಣಕ್ಕೂ ಅನುಮತಿ ಕೊಡಲ್ಲ. ಈ ಮುಖ್ಯಮಂತ್ರಿಗೆ ಏನಾದ್ರೂ ಗೌರವ ಇದ್ದಿದ್ರೆ ಒಂದು ಅಧಿವೇಶನ ಕರೆದು ಅದು ಕೌಂಟರ್ ಆಗಿ ಒಂದು ಏನಾದ್ರೂ ಮಾಡ್ಬೇಕಾಗಿತ್ತಲ್ಲ. ಪ್ರತಿ ಬಾರಿನೂ ಹೀಗೆ ಕಾಂಗ್ರೆಸ್ ಸರ್ಕಾರ ಬಂದಾಗ, ಅಲ್ಲಿ ಇಷ್ಟು ದಿನ ತಮಿಳ್ನಾಡಲ್ಲಿ ಸ್ಟಾಲಿನ್ ಇದ್ರು, ಇವ್ರು ಪಾರ್ಟ್ನರು. ಏಕಾಏಕಿ ಜಂಪ್ ಹೊಡೆದು ಈಗ TVKಗೆ ಹೋಗ್ಬಿಟ್ಟಿದ್ದಾರೆ, ಅವರು ಪಾರ್ಟ್ನರು. ಇವರು ಪಾರ್ಟ್ನರ್ ಬರೋ ದೃಷ್ಟಿಯಿಂದ ಕರ್ನಾಟಕದ KRSಗೆ ಒಂದು ರೀತಿ ಇಲ್ಲಿನ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಬಿತ್ತನೆ, ನಾನು ಅಧಿಕಾರಿಗಳ ಸಭೆ ಆಯ್ತು ಈಗ ಮಂಡ್ಯ IBಯಲ್ಲಿ DC ಅವರು ಎಲ್ಲರೂ ಬಂದಿದ್ರು. ಅವರ ಪ್ರಕಾರ 5% ಮಾತ್ರ ಬಿತ್ತನೆ ಆಗಿದೆ, 95% ಬಿತ್ತನೆ ಆಗಿಲ್ಲ ಇನ್ನ. ಈಗ ಈ 4-5 ದಿನದಲ್ಲಿ ಮಳೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಥರದ ಯಾವುದೇ ಸೂಚನೆಗಳು ಕಾಣ್ತಾ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಬರ ಬಂದಿರೋವಂಥದ್ದು, ಡ್ಯಾಮ್ಗಳಲ್ಲಿ ನೀರಿಲ್ಲದೆ ಇರ್ತಕ್ಕಂಥದ್ದು, ಈ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೇಕಾಯ್ತು? ಕೂಡಲೇ ಒಂದು ಸರ್ವಪಕ್ಷದ ಸಭೆ ಕರಿಬೇಕಾಯ್ತು, ರೈತ ಮುಖಂಡರನ್ನ ಸಭೆ ಕರೆದು ಬೆಳೆ, ನೀವು ಯಾವ ಬೆಳೆಗಳನ್ನ ಬೆಳಿತೀರಿ ಅಂತ ಮಾಹಿತಿ ಕೊಡ್ಬೇಕಾಯ್ತು. ಅದು ಮಾಡ್ತಾ ಇಲ್ಲ. ಬರೀ ಟೆಂಡರು ಕಸದ್ದು 39,000 ಕೋಟಿ ಟೆಂಡರು ಕಸದ್ದು. ಅರ್ಜೆನ್ಸಿ ಟನಲ್ ರೋಡ್ದು ಅರ್ಜೆನ್ಸಿ ಟೆಂಡರ್ಗಳು ಕರೆಯುವಂತ ಸರ್ಕಾರನೇ ಹೊರತು ಇಲ್ಲಿ ಮಳೆ ಇಲ್ಲ, ಡ್ಯಾಮ್ಗಳು ಖಾಲಿ ಆಗ್ತಾ ಇದೆ. ಕುಡಿಯೋ ನೀರಿಗೆ ಏನ್ ಮಾಡ್ಬೇಕು, ಬರ ಬಂದ್ರೆ ಹೇಗೆ ಎದುರಿಸ್ಬೇಕು, ಅದಕ್ಕೆ ಸಭೆ ಏನ್ ಮಾಡ್ಬೇಕು, ಏನೂ ಇಲ್ಲ ಇದುವರೆಗೂ. ಟೆಂಡರ್ಗಳು ಮಾಡಕ್ಕೆ ತೋರ್ತಾ ಇರುವಂತ ಇಂಟ್ರೆಸ್ಟು ಈ ಮಳೆ ಸಂದರ್ಭದಲ್ಲಿ ಏನು ಬಿತ್ತನೆ, ಮೋಡ ಬಿತ್ತನೆ ಮಾಡ್ಬೇಕಾ, ಏನು ಯೋಚನೆನೇ ಇಲ್ಲ. ಸಭೆನೇ ಕರೆದಿಲ್ಲ, ಯಾವುದನ್ನು ಕೂಡ ಸಭೆನೇ ಕರೆದಿಲ್ಲ. ಇಂಥ ಕೆಟ್ಟ ಸರ್ಕಾರವನ್ನ ಯಾವತ್ತೂ ನಾವು ನೋಡಕ್ ಸಾಧ್ಯ. ಏನೋ ಹೊಸ ಸರ್ಕಾರ ಬಂದಿದೆ ಅಂತ 1 ತಿಂಗಳಾಯ್ತು, ಏನಾದ್ರೂ ಬದಲಾವಣೆ ಕರ್ನಾಟಕದಲ್ಲಿ ಇದೆಯಾ? ಏನು ಇಲ್ಲ. ಅದೇ ಲಂಚ, ಅದೇ ನಿರಾಸಕ್ತಿ. ಕೃಷಿ ಸಚಿವರಿಲ್ಲ, ಕ್ಯಾಬಿನೆಟ್ ಇನ್ನ ಫುಲ್ಫಿಲ್ ಆಗಿಲ್ಲ, ಕ್ಯಾಬಿನೆಟ್ ಮಾಡ್ತಾ ಇಲ್ಲ. ಪೇಮೆಂಟ್ ಕ್ಯಾಬಿನೆಟ್ ಕಾಯ್ತಾ ಇದ್ದಾರೆ ಇವರೆಲ್ಲ. ಕ್ಯಾಬಿನೆಟ್ ಮಾಡದೆ ಡಿಲೇ ಮಾಡ್ತಾ ಇದ್ರು, ಬಂದು 15 ದಿನದಲ್ಲೇ ಮಾಡ್ತೀನಿ ಅಂದ್ರು, ಈಗ ಮಾಡ್ತಾ ಇಲ್ಲ. ಏನ್ ಪೇಮೆಂಟ್, ಏನೋ ಡೆಲ್ಲಿಯವ್ರ ಪೇಮೆಂಟ್ ಕೇಳ್ತಾ ಇದಾರೆ. ಅದರಿಂದ ಇಲ್ಲಿ
ಪಕ್ಕ ಡೌಟೇ ಇಟ್ಕೊಂಬೇಡಿ, ಯಾರೂ ಡೌಟು. ರಾಜ್ಯದ ಜನತೆಗೆ ಯಾರಿಗೂ ಡೌಟ್ ಇಲ್ಲ. ಇಲ್ಲ ಅಂದ್ರೆ ಡಿಲೇ ಯಾಕೆ ಮಾಡ್ತಾ ಇದ್ರಿ? ಫಸ್ಟ್ ಫೇಸಲ್ಲೇ ಮಾಡಬೇಕಾಯ್ತು, ಅಥವಾ ಆಗಿದ್ದು ಒಂದು ವಾರದಲ್ಲೇ ಮಾಡಬೇಕಾಯ್ತು. ಈಗ ಬರ ಬಂದಿದೆ, ಇದನ್ನ ಸನ್ನಿವೇಶನ ನಿಭಾಯಿಸ್ಬೇಕಲ್ಲ. ಕೃಷಿ ಸಚಿವರು ಬೇಕು, ಬೇರೆ ಬೇರೆ RDPR ಎಲ್ಲ ಸಚಿವರುಗಳು ಯಾರು ಖಾಲಿ ಅಲ್ಲ, ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರದ ಅಧ್ಯಯನ ಮಾಡಬೇಕು. ಮಂತ್ರಿಗಳಿಲ್ಲ, ಅಧಿಕಾರಿಗಳ ನಿರಾಸಕ್ತಿಯಾಗಿದೆ. ಅದರಿಂದ ಈ DK ಶಿವಕುಮಾರ್ ಸರ್ಕಾರ ಬಂದು 1 ತಿಂಗಳಾದ್ರೂ ಏನು ಕೆಲಸ ಮಾಡದೆ ಆದಾಯ ಎಲ್ಲಿ ಬರುತ್ತೆ? ಡೆಲ್ಲಿಗೆ ಹಣ ಕಳ್ಸೋಕ್ಕೆ ATM ಮಾಡ್ಕೊಂಡಿದ್ದಾರೆ ಡೆಲ್ಲಿಯವರು. ಅದರ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಹೊತ್ತು ಇಲ್ಲಿ ಕಷ್ಟದಲ್ಲಿರೋಂಥ ರೈತರಿಗೆ ಕುಡಿಯೋ ನೀರಿಗೆ ಹಾಹಾಕಾರ ಆಗ್ತಾ ಇದೆ. ಅದರ ಬಗ್ಗೆ ಗಮನ ಹರಿಸ್ತಾ ಇದೆ. ಬೆಳೆಗಳಿಗೆ ನೀರಿಲ್ಲ, ಒಂದ್ ಕಡೆ ಕೊಡಲ್ಲ ಅಂತ ಹೇಳ್ತಾರೆ, ಜೊತೆಗೆ ಬೆಳೆನೂ ಹಾಕಕ್ಕಾಗಿಲ್ಲ ಸರ್. ಇಂಥ ಪರಿಸ್ಥಿತಿಯಲ್ಲಿ ಬೆಳೆಗೆ ನೀರ್ ಕೊಡಲ್ಲ ಅಂತ ಹೇಳ್ತಾರೆ, ಆದ್ರೆ ಪರಿಹಾರ ಹಣ ಕೊಡ್ತಾ ಇಲ್ಲ. ಈಗ DK ಶಿವಕುಮಾರ್ ಅವರು ಮೊನ್ನೆ ಪ್ರೆಸ್ ಮೀಟ್ ಹೇಳಿದ್ದಾರೆ, ಯಾರು ಬೆಳೆ ಅಂತ. ಮತ್ತೆ ಏನ್ ಕಳೆಕಾಯಿ ತಿನ್ಬೇಕಾ? ಬೆಳೆ ಬೆಳಿಬೇಡಿ ಅಂದ್ರೆ ನೀವು ಆಲ್ಟರ್ನೇಟಿವ್ ಹೇಳ್ಬೇಕು ರೈತರಿಗೆ. ನೀವು ಬೆಳೆ ಬೆಳಿಬೇಡಿ, ನಾವು ಪರಿಹಾರ ಕೊಡ್ತೀರಿ, ನಿಮ್ಗೆ ಆ ವರ್ಷಕ್ಕೆ ಏನ್ ಲಾಸ್ ಆಗ್ತಾ ಇದ್ದೋ ಆ ದುಡ್ಡನ್ನ ನಾವು ಕಟ್ಕೊಡ್ತೀರಿ ಅಂತ ಹೇಳ್ಬೇಕಾಯ್ತು. ಹಿಂದೆ ನಮ್ ಸರ್ಕಾರ ಮಳೆನೇ ಬರ್ತಾ ಇಲ್ಲಲ್ಲ. ಬದಲಿ ಬೆಳೆಯಕ್ಕೆ ಇಷ್ಟೊತ್ತಿಗಾಗ್ಲೇ ರಾಗಿ ಶುರು ಮಾಡ್ಬೇಕಾಯ್ತು, ಭತ್ತ ನಾಟಿ ಹಾಕ್ಬೇಕಾಯ್ತು. ಬಿಡಿ, ಮಳೆ ಬಂದಿಲ್ಲ, ಭತ್ತ ಬೇಡ, ಬೇರೆ ಉದ್ದು ಹಾಕಿದ್ದಾರೆ. 5% ಅಲ್ಲಿ ಉದ್ದು ಇದೆ, ಯಾವ್ದು ಅದಕ್ಕೂ ನೀರಿಲ್ಲಲ್ಲ. ಮಾಡ್ಬೇಕಲ್ಲ ಆಲ್ಟರ್ನೇಟಿವ್, ಏನಾನ ಯೋಚನೆ ಮಾಡ್ಬೇಕಲ್ಲ. ಮಳೆ ಇದು ಕೈ ಕೊಡ್ತಾ ಇರೋದ್ರಿಂದ ಆಲ್ಟರ್ನೇಟಿವ್ ಏನು ಯೋಚನೆನೇ ಇಲ್ಲ. ನೋಡಿ, ಈಗ ಕಬ್ಬುದು 12 ತಿಂಗಳಾಗಿರೋ ಕಬ್ಬು ಹೆಂಗೋ ಕಟಾವ್ ಮಾಡ್ಕೊಬಹುದು, 11 ತಿಂಗಳಾಗಿರೋದು ಕಟಾವ್ ಮಾಡ್ಬೋದು. ಉಳಿದಿದ್ದೆಲ್ಲ ಮಾಡಕ್ಕಾಗದೇ ಇಲ್ಲ, ಕಟಾವ್ ಮಾಡಕ್ಕಾಗದೇ ಇಲ್ಲ. ಸರ್ಕಾರ ಹೇಳ್ಬೇಕಲ್ಲ. ನೀವು ರೈತರಿಗೆ ಏನಕ್ಕೆ ಕೊಡ್ಬೇಕಾಯ್ತು? ಅವರು ನೀವು ರೈತರ ಅವ್ರ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೇನು? ಯಾರು ಬೆಳೆ ಬೆಳಿಬೇಡಿ, ನೀರಿಲ್ಲ ಅಂತ ಹೇಳುದು. ಅದ್ರ ಜೊತೆಯಲ್ಲಿ ಅವ್ರು ಏನ್ ಹೇಳ್ಬೇಕಾಯ್ತು? ರೈತರ ಜೊತೆ ನಾವಿದ್ದೀರಿ, ರೈತರಿಗೆ ಏನ್ ಲಾಸ್ ಆಗುತ್ತೋ ಆ ಲಾಸನ್ನ ನಾವು ಕಟ್ಕೊಡ್ತೀರಿ ಅಂತ ಹೇಳಿದ್ರು. ಹಿಂದೆ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ನಾವು ಡಬಲ್ ಕೊಟ್ಟಿದ್ರಿ. NDRF ರೂಲ್ಸ್ ಪ್ರಕಾರ ಏನ್ ಹಣ ಕೊಡ್ಬೇಕಾಯ್ತು ಅದರ ಡಬಲ್ ತ್ರಿಬಲ್ ಕೊಟ್ಟಿದ್ದೀರಿ ನಾವು. 18,000 28,000 ನಾವು ಕೊಟ್ಟಿದ್ರಿ ಎಕರೆಗೆ. ಈಗ್ಲೂ ಈಗ ಆ ಕಾಲ ಹೋಯ್ತಲ್ಲ, ನಾನು ಹೇಳ್ತಾ ಇರೋದು 2010 ಆ ಕಾಲ ಹೋಯ್ತಲ್ಲ. ಈಗ 50,000 ರೂಪಾಯಿ ಕೊಡ್ಬೇಕು ಎಕರೆಗೆ. 50,000 ರೂಪಾಯಿ ಪರಿಹಾರವನ್ನ ಯಾವ್ಯಾವ ರೈತರು ಬೆಳೆ ಬೆಳೆಯಕ್ ಆಗಿಲ್ಲ, ಅರ್ಧ ನಿಂತಿದೆ, ಅವ್ರಿಗೆಲ್ಲ ಪರಿಹಾರವನ್ನ ಕೊಡ್ಬೇಕು ಅನ್ನೋ ಆಗ್ರಹವನ್ನ BJP ಮಾಡ್ತೈತೆ. ಅವ್ರು ಕೇಳ್ಬೋದು, ನಾವು ಕೊಟ್ಟಿದ್ದೀರಿ, ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ನನ್ಗನ್ಸ್ತೈತೆ ಈಗ ನಾವು ಡ್ಯಾಮ್ ಕೆಳಗಡೆ ಎಲ್ಲ ಇಳಿದು ಹೋಗಿದ್ರಿ, ಅಲ್ಲಿ ನೋಡಿದ್ರಿ, ಅಲ್ಲಿ ಆ ತರದ ಏನು ಲಕ್ಷಣ ಕಾಣ್ತಾ ಇಲ್ಲ. ಒಳ ಹರಿವು ಕೂಡ ಕಡಿಮೆ ಇದೆ. ಈಗ ಒಳ್ಳೆ 9,000 ಕ್ಯೂಸೆಕ್ಸ್ ಏನೋ ಇದೆ, 900 ಕ್ಯೂಸೆಕ್ಸ್ ಇದೆ. ಆಚೆನೂ ಅದಕ್ಕಿಂತ ಜಾಸ್ತಿ ನೀರು ಬಿಡ್ತಾ ಇದ್ದಾರೆ ಅಂತ ಕದ್ದು ಮುಚ್ಚಿ ಏನೋ ತಮಿಳ್ನಾಡಿಗೆ ನೀರು ಬಿಡೋ ಅಂತ ಸ್ಕೀಮ್ ಏನೋ ಹಾಕೊಂಡಿದ್ದಾರೆ ಅಂತ ಹೇಳ್ತೈತೆ. ಯಾಕಂದ್ರೆ ರೈತರು ನೆನ್ನೆನೂ ಕೂಡ ಇಡೀ ಈ ಭಾಗದ ರೈತರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. 4-5 ಕಡೆ ಪ್ರೊಟೆಸ್ಟ್ಗಳಾಗಿದೆ. ನನಗೆ ಸುನಂದಮ್ಮ ಅವ್ರ ಜೊತೆನೂ ಕೂಡ ಮಾತಾಡಿದ್ದೀನಿ, ರೈತ ಸಂಘದ ಪ್ರಮುಖರು. ಅವರೆಲ್ಲ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ನಮ್ಗೆ ಬೆಳೆಗೆ ನೀರು ಕೊಡಿ, ಇಲ್ಲ ಪರಿಹಾರ ಕೊಡಿ. ಎರಡೂ ಬೆಳೆ ಬೆಳಿಬೇಡ ಅಂತೀರಾ, ಪರಿಹಾರದ ಬಗ್ಗೆ ಮಾತೇ ಇಲ್ಲ, ಚಕಾರನೇ ಇಲ್ಲ. ಅದಕ್ಕೆ ನಾನು ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀನಿ. ಕೂಡಲೇ ನಾನು ನೆನ್ನೆನೂ ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೀನಿ, ಮೊನ್ನೆ ಮಾಡಿ ಸಜೆಷನ್ಸ್ ಕೊಟ್ಟಿದ್ದೀನಿ ಏನೇನು ಮಾಡಬೇಕು ಅಂತ. ಇಮಿಡಿಯೇಟ್ ಆಗಿ ರೈತ ಸಂಘದ ಜೊತೆ, ರೈತರ ಮುಖಂಡರ ಜೊತೆ ಕರೆದು ಮಾತಾಡಿ, ಪರಿಹಾರ ಎಷ್ಟು ಕೊಡ್ತೀನಿ ಅಂತ ಘೋಷಣೆ ಮಾಡಿ, ಪರಿಹಾರ ಕೊಡ್ತೀನಿ, ನೀವು ಸಮಾಧಾನದಿರಿ ಅಂತ. ರೈತರ ಕೆಣಕ ವ್ಯವಸ್ಥೆಯನ್ನ ಈ ಸರ್ಕಾರ ಮಾಡ್ತಾ ಇದೆ. ಬೆಳೆ ಬೆಳಿಬೇಡಿ ಅಂತ ಕೆಣಕ್ತಾ ಇದ್ದಾರೆ. ಅದ್ರ ಬದಲಾಗಿ ಪರಿಹಾರ ಕೊಡ್ತೀರಿ ಅನ್ನೋ ಮಾತನ್ನ ಸರ್ಕಾರ ಹೇಳ್ಬೇಕು. ಬದುಕಿದ್ರೆ, ಪಾಪರಾಗಿದ್ರೆ ನಮ್ಮಲ್ಲಿ ಹಣ ಇಲ್ಲ, ಪಾಪರಾಗಿದ್ರೆ ಅಂತ ಇಲ್ಲ ಹೇಳ್ಬಿಡಿ ಸರ್ಕಾರ. ಮಾಡ್ತೀನಿ ನಾನು 100%. ಅದಕ್ಕೋಸ್ಕರ ನಾವು ಬಂದಿರೋದು, ನಾನು ನಮ್ಮ ಛಲವಾದಿ ಅವರೆಲ್ಲ ಬಂದಿರೋ ಅಂಥದ್ದು. ಅವ್ರಾಗ್ಲೇ ನೋಡಿ, ತಮಿಳ್ನಾಡವರು ಮುಂಚೆನೆ ಹಾಕ್ಬಿಟ್ಟಿದ್ದಾರೆ ನಮ್ಗೆ ನೀರು ಕೊಡಿ ಅಂತ ಹೇಳಿ. ಆದ್ರೆ ನಮ್ಮ ಸರ್ಕಾರ ಇನ್ನ ನಿದ್ದೆಯಿಂದ ಎದ್ದೇ ಇಲ್ಲ ನಮ್ಮ ಸರ್ಕಾರ. ಈಗ ಅಪೀಲ್ ಮಾಡ್ಬೇಕಾಯ್ತಲ್ಲ, ನಮ್ದು ಇಷ್ಟು ಕುಡಿಯೋ ನೀರಿಗೆ ಬರ, ಈಗ ಕುಡಿಯೋ ನೀರಿಗೆ ಆಗ್ತಾ ಇಲ್ಲ. 6 TMC ಮಾತ್ರ ಇರೋದು, 2 ತಿಂಗಳು ಅಷ್ಟೇ. ಆಮೇಲೆ ಏನು, ಮಳೆ ಬರಲಿಲ್ಲ ಅಂದ್ರೆ ಏನು?
ಪರಿಸ್ಥಿತಿ ಹೆಂಗ್ ನಿಭಾಯಿಸ್ತೀರಾ ನೀವು ಸರ್ಕಾರ? ಅದಕ್ಕೆ ಕೂಡಲೇ ಸಭೆ ಕರೀರಿ, ಎಲ್ಲ ಸರ್ವಪಕ್ಷದ ಸಭೆ ಕರೀರಿ, ರೈತರ ಮುಖಂಡರ ಸಭೆ ಕರೀರಿ. ಇಡೀ KRS ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಇದೆ ಸಮಸ್ಯೆ. ಇಡೀ ರಾಜ್ಯದಲ್ಲಿ ಈ ಪರಿಸ್ಥಿತಿ ಇದೆ. ನಾನು KRS ಬಂದಿದ್ದೀನಿ, ಇಡೀ ರಾಜ್ಯದ ಎಲ್ಲಾ ಡ್ಯಾಮ್ಗಳಲ್ಲೂ ಇದೇ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ಸರ್ಕಾರ ಕೂಡಲೇ ಸಮರೋಪಾದಿಯಲ್ಲಿ ಕೆಲಸವನ್ನ ಮಾಡಿಲ್ಲ ಅಂದ್ರೆ ರೈತರು ಜನ ಬೀದಿಗಿಳಿದು ಈ ಕಾಂಗ್ರೆಸ್ ಸರ್ಕಾರವನ್ನ ತೊಲಗಿಸುವಂತ ಕೆಲಸವನ್ನ ಮಾಡ್ತಾರೆ. ಈಗ 6ನೇ ಹಂತದ ಯೋಜನೆ ಕೈಗೆತ್ತಿದೆ ಸರ್. ಏನಪ್ಪ, ಮೊನ್ನೆನೂ ಅಷ್ಟೇ ಆನೇಕಲ್ಲಿಂದ ರೈತರು KDBಗೆ ಅಕ್ವೈರ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲ, ಒಂದೇ ನಿಮಿಷ, 12,000 ಎಕರೆ ಮಾಡ್ತಾ ಇದ್ದಾರೆ. ಅಲ್ಲಿ ರೈತರು ಪ್ರತಿಭಟನೆಗೆ ಬೆಂಗಳೂರಿಗೆ ಕರ್ಕೊಂಬಂದು ಅವ್ರಿಗೆ ದಾರಿಯಲ್ಲಿ ನಿಲ್ಸಿ ಹೊಡೆದು ಅವ್ರನ್ನೆಲ್ಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಾಲೆಲ್ಲ ಫ್ರಾಕ್ಚರ್ ಆಗಿದೆ ಅವ್ರಿಗೆ. ಇವತ್ತು ಇಲ್ಲಿನೂ ಅಷ್ಟೇ, ಮಂಡ್ಯದಲ್ಲೂ ಕೂಡ ರೈತರ ಪ್ರತಿಭಟನೆ ಮೇಲೆ ಲಾಠಿ ಪ್ರಯೋಗ ಮಾಡ್ತಾ ಇದ್ದಾರೆ. ಇವೆಲ್ಲ ಬಹಳ ದಿನ ನಡೆಯಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, DK ಶಿವಕುಮಾರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಬಲಾತ್ಕಾರ ಮಾಡೋದು, ರೌಡಿಸಮ್ ಮಾಡೋದು, ರೈತರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನವನ್ನ ಮಾಡಬೇಡಿ. ಮಾಡಿದ್ರೆ ಹುಷಾರ್ ಅನ್ನೋ ಮಾತನ್ನು ಹೇಳಿದ್ರು. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಪರಮೇಶ್ವರ್ ಇದ್ದಾಗ ಅಂತೂ ಕೇಳೋರೇ ಇರ್ಲಿಲ್ಲ. ನಾನು ನೋಡಿಲ್ಲ, ವರದಿ ತರಿಸ್ತೀನಿ, ನನ್ಗೆ ಗೊತ್ತಿಲ್ಲ, ಇದೇ ಆಗೋಯ್ತು. ಈಗ ಹೊಸ ಹೋಮ್ ಮಿನಿಸ್ಟರ್ ಬಂದಿದ್ದಾರೆ, ಅವ್ರಿಗೆ RSS ಬಿಟ್ರೆ ಬೇರೆ ಯಾವುದೂ ಇಲ್ಲ. ಇಲಾಖೆ ಬಗ್ಗೆ ಅವ್ರಿಗೆ ಕಿಂಚತ್ತು ಜ್ಞಾನನೂ ಇಲ್ಲ. ಯಾಕಂದ್ರೆ ಹಿಂದೆ RDPR ಮಿನಿಸ್ಟರ್ ಇದ್ರಲ್ಲ, ಒಂದು ದಿನ RDPRದು ಮೀಟಿಂಗ್ ಮಾಡಿಲ್ಲ, ಅಲ್ಲಿ ಅಭಿವೃದ್ಧಿ ಏನ್ ಮಾಡಿದಿರಿ ಅಂತ ಹೇಳಿಲ್ಲ. ಸ್ವತಃ ಕಲಬುರಗಿಯಲ್ಲೇ ಅವರ ಶಾಲೆಗಳೆಲ್ಲ ಸೋರುತ್ತಾ ಇರೋ ಶಾಲೆಗಳು ಇದೆ, ಅಲ್ಲೇನು ಮಾಡ್ಲಿಲ್ಲ. ಈಗ ಬಂದು ಅವರು ಡೈವರ್ಟ್ ಮಾಡ್ತಾರೆ ಅಷ್ಟೇ, ಅಭಿವೃದ್ಧಿ ಮಾಡಲ್ಲ. RSS ಬಗ್ಗೆ ಮಾತಾಡೋದು ಅಷ್ಟೇ ಅವ್ರ ಕೆಲಸ. ಎಲ್ಲರೂ ಪ್ರಶ್ನೆ ಇರುವಂತದ್ದು ಸರ್. ಯಾಕಂದ್ರೆ ಬಡ ಚಾಲಕರ ಮೇಲೆ ಈ ತರ ಪೈರಾಗುತ್ತೆ, ಅಡ್ಡ ಹಾಕುವಂತ ಕೆಲಸ ಆಗುತ್ತೆ, ಈ ರೀತಿ ಸುಲಿಗೆ ಮಾಡುವಂತ ಕೆಲಸಗಳಾಗುತ್ತೆ. ಇಮಿಡಿಯೇಟ್ ಆಗಿ ಯಾರು ಮಾಡಿದಾರೋ ಅವ್ರನ್ನ ಕೂಡಲೇ ಬಂಧಿಸ್ಬೇಕು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಆಗ್ರಹವನ್ನ ಮಾಡ್ತೀನಿ ನಾನು. ಎರಡೂನು, ಕುಡಿಯೋ ನೀರು ಬೇಕು, ಬೆಳೆನೂ ಬೇಕು, ಅನ್ನನೂ ಬೇಕು, ನೀರು ಬೇಕು. 200 ಎಕರೆ ಸರ್ಕಾರಿ ಭೂಮಿನ ಪರಭಾರೆಯಾಗಿದೆ ಅಂತ ಹೇಳಿ ಲೋಕಾಯುಕ್ತ ದಾಳಿ ಮಾಡ್ತಾರೆ. 9 ಜನ ಅಧಿಕಾರಿಗಳನ್ನ ಪದೇ ನಾಗಮಂಗಲ ಆಯ್ತು, ಈಗ ಶ್ರೀರಂಗಪಟ್ಟಣ ಆಯ್ತು, ಇನ್ನ ಸರ್ಕಾರ ಎಷ್ಟು ಅವ್ಯವಹಾರಗಳಲ್ಲಿ ತೊಡಗಿದೆ ಅಂತ. ಈಗ ಈ ಸರ್ಕಾರ ಬಂದಿರೋದೇ ಮುಖ್ಯಮಂತ್ರಿಗಳು ಅಲ್ಲಿ ಕಮಿಟ್ಮೆಂಟ್ ಆಗಿ ಮುಖ್ಯಮಂತ್ರಿ ಆಗಿರೋದು, ಕೊಡ್ಬೇಕಲ್ಲ ಡೆಲ್ಲಿಗೆ. ಈಗ ಬಿಡದಿ ಪ್ರಾಜೆಕ್ಟ್ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಕಳೆದ ಬಿಡದಿಯಲ್ಲಿ 3,500 ಎಕರೆ ಸರ್ಕಾರಿ ಜಮೀನಿತ್ತು. ಈಗ ಏಕಾಏಕಿ ಖಾಲಿಯಾಗಿ 800 ಆಗ್ಬಿಟ್ಟಿದೆ. ಎಲ್ಲರಿಗೂ ಅದನ್ನ ಬೇರೆ ಹೆಸರಿಗೆ ರಿಜಿಸ್ಟರ್ ಮಾಡ್ಬಿಟ್ಟಿದ್ದಾರೆ, ಎಲ್ಲ ಖಾತೆ ಮಾಡ್ಬಿಟ್ಟಿದ್ದಾರೆ ಎಲ್ಲ. ಅಂದ್ರೆ ಈ ಸರ್ಕಾರ ಈ ಲಾಬಿ ಪರವಾಗಿ, ಅಂದ್ರೆ ಜಮೀನನ್ನ ಕಬಳಿಕೋ ಅಂತ ಈ ರಿಯಲ್ ಎಸ್ಟೇಟ್ ಪರವಾಗಿರುವಂತ ಲಾಬಿ. ಯಾಕಂದ್ರೆ ಸ್ವತಃ DK ಶಿವಕುಮಾರ್ ಹೇಳಿದಾರಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನು ಅಂತ ಅವರೇ ಸ್ವತಃ ಹೇಳ್ಬಿಟ್ಟಿದ್ದಾರೆ. ನಂದು ರಾಜಕೀಯ ಅನ್ನೋದು ಒಂಥರ ಹ್ಯಾಬಿ ಅಂತ ಹೇಳಿದ್ದಾರೆ. ಅದರಿಂದ ಇಂಥ ಮುಖ್ಯಮಂತ್ರಿಯಿಂದ ಇನ್ನೇನು ಬಯಸ್ತೀರಾ ನೀವು? ಅವರ ಲಾಬಿಯಲ್ಲಿದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡಿ, ನಾವು ಈಗಾಗಲೇ ನಿನ್ನೆನೂ ಕೂಡ ನಾನು ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದೀನಿ. ಮತ್ತೆ ಎಲ್ಲಾ ಮಸೀದಿಗಳ ಮುಂದೆ ಟೆಂಟ್ಗಳು ಹಾಕ್ಬಿಟ್ಟು ಅಲ್ಲೇ ಫಾರಂಗಳನ್ನ ಕೊಡ್ತಾ ಇದ್ದಾರೆ. ರೂಲ್ಸ್ ಏನ್ ಹೇಳ್ತೈತೆ, ಎಲ್ಲರ ಮನೆಗೆ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅರ್ಜಿ ಕೊಡ್ಬೇಕು. ಅದಾದ್ಮೇಲೆ ಅವರಿಂದ ಅರ್ಜಿಯನ್ನು ವಾಪಸ್ ಪಡೆದು ಅವರು ಒಂದೇ ಕಡೆ ಓಟ್ ಇರ್ಬೇಕು. ಆ ರೀತಿ ವ್ಯವಸ್ಥೆ ಮಾಡು ಅಂತ ಹೇಳಿದ್ರೆ, ಇವರು ಮಸೀದಿಗಳ ಮುಂದೆ ಏನೋ ಶಾದಿ ಮಹಲ್ಗಳ ಮುಂದೆ ಎಲ್ಲ ಕ್ಯೂ ನಿಲ್ಸ್ಕೊಂಡು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಅಕ್ರಮ ವಲಸಿಗರು ಯಾರಿದ್ದಾರೆ, ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಅವ್ರಿಗೆ ಓಟ್ ಹಾಕ್ತಾರಲ್ಲ, ಅದಕ್ಕೋಸ್ಕರ ನೀವು ವೋಟ್ ಮಾಡ್ಕೊಳ್ಳಿ. DK ಶಿವಕುಮಾರ್ ಇನ್ನೊಂದು ಮಾತು ಹೇಳಿದಾರೆ, ನಿಮ್ಗೆ ಏನಾರ ವೋಟ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಎಲ್ಲ ಫ್ರೀ ಬೀಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿದಾರೆ. ಅಂದ್ರೆ ನೀವೆಲ್ಲ ಇಲ್ಲೇ ಇರಿ, ಬಾಂಗ್ಲಾದೇಶಕ್ಕೆ ವಾಪಸ್ ಹೋಗ್ಬೇಡಿ ಅನ್ನೋ ಸಂದೇಶವನ್ನ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಇದು ಹೇಡಿತನದ ಪರಮಾವಧಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.